ನಾನು ನಿಮ್ಮಮ್ಮ ಅಪ್ಪ. ನಾನೀಗ ಈ ಶಾಲೆಗೆ ಮೊದಲ ಬಾರಿಗೆ ಆಡಳಿತ ಮಂಡಳಿಗೂ ಮತ್ತು ಗುರುಗಳಿಗೂ ನನ್ನ ನಮನನ ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ನಾನು ನಿನ್ನ ಫಸ್ಟ್ ಸ್ಟ್ಯಾಂಡರ್ಡ್ನಿಂದಲೂ ಈ SLC ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಕನಸ್ಕೊಂಡು ನಾನು ಈ ಶಾಲೆಗೆ ಇದ್ದೀನಿ. ಆದರೆ ಇಲ್ಲಿ ಒಳ್ಳೆ ಟೀಚರ್ಸು, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನಿನಗೆ. ನಿನ್ನ ಜೀವನ ನಿನ್ನ ಕೈಯಲ್ಲಪ್ಪ. ನೀನು ತುಂಬ ಚೆನ್ನಾಗಿ ಓದಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇಲ್ಲೇ ಗುರುಗಳು ನೋಡಿಬಿಟ್ರೆ ನಿಜವಾಗ್ಲೂ ಇಂಥ ನಮ್ಮ ತಾಲೂಕಿನಲ್ಲಿ ಇಂಥ ಶಾಲೆನ ಅವರು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿಬಿಟ್ಟು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ನನಗೆ ತುಂಬ ಈ ತಾಲೂಕಿನಲ್ಲೇ ನನಗೆ ತುಂಬ ಆ ಶಾಲೆ ನೋಡ್ಬಿಟ್ರೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಶಾಲೆಗೆ ಓದಿದ ಮಕ್ಕಳು ಎಷ್ಟೋ ಜನ MBBSಗೆ ಹೋಗಿದ್ದಾರೆ, ಇಂಜಿನಿಯರ್ಗಳು ಆಗಿದ್ದಾರೆ, ಮತ್ತು ಕೆಲವೊಂದೆಲ್ಲ ಡಿಪಾರ್ಟ್ಮೆಂಟ್ಗಳು ಹೋಗಿದ್ದಾರೆ. ಅಂಥ ಎಫೆಕ್ಟಿವ್ ಹಾಕಿದ್ದಾರೆ ಇಲ್ಲ ಗುರುಗಳು. ಪ್ರಭು ಸರ್ ಅಂತೂ ತುಂಬ ಇಷ್ಟ. ಯಾಕಂದರೆ ಗುರುಗಳು ತುಂಬ ಚೆನ್ನಾಗಿ ಇಲ್ಲಿ ಕಷ್ಟಪಟ್ಟು ನಿನಗೆ ವಿದ್ಯಾಭ್ಯಾಸನ ಕಲಿಸ್ತಾ ಇದ್ದಾರೆ. ಮುಂದಿನ ಜೀವನ ನಿನ್ಗೆ ಒಳ್ಳೆ ದಾರಿ ದೀಪವಾಗಿರಲಿದೆ. ಯಾಕೆ ಗೊತ್ತಾ, ನಾನು ಎಷ್ಟೋ ಕಷ್ಟ ಬಂದ್ರೂ ಆಗಲಿ ಬಿಡು ಅಂತಂದು ನನ್ನ ಮಗ ಚೆನ್ನಾಗಿ ಓದಲಿ, ನನ್ನ ಮಗ ಮುಂದೆ ಅವನ ಜೀವನ ಚೆನ್ನಾಗಿರಲಿ ಅಂತಂದು ಗುರುಗಳು ಸಹಾಯ ತಗೊಂಡು ಎಲ್ಲ ಕಡೆಯಿಂದಲೂ ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ. ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ನೀನು ತುಂಬ ಚೆನ್ನಾಗಿ ಓದಬೇಕಪ್ಪ. ಒಳ್ಳೆ ಕನಸಿಟ್ಕೊಂಡಿದ್ದೀವಿ. ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಿಮಗೆ ಮಾತ್ರ ತೊಂದರೆ ಮಾಡಿಲ್ಲ ನಾವು. ನಿನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಂತಹ ಗುರುಗಳಿಗೂ ಇನ್ನೂ ಒಂದ್ಸರಿ ನಾನು ನಮನವನ್ನು ಹೇಳ್ತೀನಿ. ಇಲ್ಲೇ ಆಡಳಿತ ಮಂಡಳಿಗೂ ಸಹಿತ ನಾನು ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ. ನೀನು ಚೆನ್ನಾಗಿ ಓದಬೇಕು. ಇದರಿಂದ ಮುಂದೆ ನಿನ್ನ ಜೀವನ ಇದೇ ನಿನಗೆ ಅಡಿಪಾಯ. ನಿನ್ನ ಜೀವನಕ್ಕೆ ಇದೇ SLC ಎಂಬ ರಿಸಲ್ಟೇ ನಿನ್ನ ಜೀವನಕ್ಕೆ ಅಡಿಪಾಯ. ಆದ್ದರಿಂದ ನೀನು ಒಳ್ಳೆ ಅಂಕಗಳನ್ನು ತಗೊಂಡು ನಮಗೂ ಸಹಿತ, ತಂದೆ ತಾಯಿಗಳಿಗೂ ಸಹಿತ, ಆಮೇಲೆ ಇಲ್ಲಿ ಪಾಠ ಮಾಡಿದಂತಹ ಗುರುಗಳಿಗೂ ಸಹಿತ ಒಳ್ಳೆ ಹೆಸರು ತರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅದರಿಂದ ನಿನ್ನ ಜೀವನ ಇನ್ನು 20-25 ದಿವಸದೊಳಗಾಗಿದೆ. ಅದಕ್ಕೋಸ್ಕರ ನೀನು ಚೆನ್ನಾಗಿ ಓದಿ ನಿನ್ನ ವಿದ್ಯಾಭ್ಯಾಸನ ಮುಂದೆ ಇದೇ ರೀತಿ ನಾವು ಮುಂದುವರಿಸ್ಬೇಕು, ಒಳ್ಳೆ ಜೀವನ ಸಿಗಲಿ ಅಂತ ನಾನು ನಿನಗೆ ಆಶಿಸ್ತೀನಪ್ಪ. ಆದರೆ ಆಮೇಲೆ ಆಡಳಿತ ಮಂಡಳಿಗೂ ಮತ್ತು ಈ ಶಾಲೆಯಲ್ಲಿರೋ ಎಲ್ಲ ಗುರುಗಳಿಗೂ ತುಂಬ ನಾನು ನಮನ ಹೇಳ್ತೀನಿ. ಯಾಕೆ ಗೊತ್ತಾ, ಇಂಥ ಟೀಚರ್ಸ್ನ ಹುಡುಕೊಂಡವ್ರು ಎಲ್ಲೂ ಸಿಗಲ್ಲ. ಅಂಥ ಟೀಚರ್ನ ಕರೆಸಿ ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ. ಆ ಜೀವನ ಮುಂದೆ ನಿನಗೆ ಇದೇ ಥರ ಮುಂದೆ ಸಹಿತ ಈ ಜೀವನ ಸಿಗಬೇಕು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಆಡಲು ಈ ಸಮಯವನ್ನು ಕೊಟ್ಟಂತಹ ಎಲ್ಲ ಗುರುಗಳಿಗೂ ಈ ಆಡಳಿತ ಮಂಡಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುಶಲ್ ಸಂಜನ್ ಉಪಾಧ್ಯಪ್ಪ, ಏನು ಮಾಡ್ತಿದ್ಯಪ್ಪ ನೀನು? ಇಷ್ಟು ದಿನ ಮನೆಯಲ್ಲಿ ಓದ್ತಿದ್ದೆ, ಇಲ್ಲಿ ಕ್ಲಾಸಿಗೆ SLCಗೆ ಬಂದಾಗ ಎಷ್ಟು ನೀನು ಓದ್ತಿದ್ದೀಯ ಅನ್ನೋದು ಗೊತ್ತಾಗಿದೆ. ಊರಿಗೆ ಬಂದಾಗ ಮಾತಾಡೋದು ಯಾವ ರೀತಿ ಮಾತಾಡ್ತಿದ್ದೆ, ಅಲ್ಲಿದ್ದಾಗ ಯಾವ ರೀತಿ ಮಾತಾಡ್ತಿದ್ದೆ, ಟೀಚರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಕೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನಪ್ಪ.